ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ರಿಗೂ ಕೇಸರಿ ಬಾತ್ ನೋಡ್ತಾ ಇದ್ದರೆ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ? ಅದಕ್ಕೋಸ್ಕರನೇ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ಒಮ್ಮೆ ಮಾಡಿಕೊಂಡು ರುಚಿ ನೋಡಿ ಅಂತೇಳಿ, ಹಾಗೆಯೇ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ಹಾಗೆಯೇ ಯಾಕಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ, ಮಕ್ಕಳು ಮತ್ತೊಮ್ಮೆ ಕೇಳ್ತಾಯಿದ್ರು ಅಮ್ಮ ಮಾಡಿಕೊಡು ಅಂತೇಳಿ. ಹಾಗೆ ಅಮ್ಮ ಕೇಳ್ತಾಯಿದ್ರು, ತಂಗಿ ಕೇಳ್ತಾಯಿದ್ರು, ಇದು ಹೆಂಗೆ ಮಾಡಿಬಿಡ್ತೀಯಮ್ಮ, ಪಟ ಪಟ ಮಾಡಿಬಿಡ್ತೀಯ, ನಮಗೆ ಬರೋದೇ ಇಲ್ಲ ಅಂತೇಳಿ. ಹಾಗಾಗಿ ಅವರೆಲ್ರಿಗೂ ಹಾಗೆ ನಿಮ್ಮೆಲ್ರಿಗೋಸ್ಕರನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಾಡಿಕೊಂಡು ತಿಂದ್ಬಿಟ್ಟು ರುಚಿ ಹೇಗೆ ಬಂದಿತ್ತು ಅಂತ ಹೇಳಿ ಸ್ನೇಹಿತರೆ. ಮೊದಲಿಗೆ ಇಲ್ಲಿ 1 ಕಪ್ಪು ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ, ಸೋಜಿ ರವೆ ಬರುತ್ತಲ್ವ ಅದು. ಹಾಗೆಯೇ ಒಂದು 3/4 ಕಪ್ಪು ಸಕ್ಕರೆ, 1-2 ಏಲಕ್ಕಿ, 3 ಮಾವಿನ ಹಣ್ಣು, ಸ್ವಲ್ಪ ಒಣ ದ್ರಾಕ್ಷಿ, ಹಾಗೆಯೇ 3 ಸ್ಪೂನು ತುಪ್ಪ ಸ್ನೇಹಿತರೆ. ಮೊದಲಿಗೆ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದ್ರ ಪಲ್ಪೆಲ್ಲ ತೆಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ನಮಗೆ ಪಲ್ಪು ರೆಡಿ ಆಗುತ್ತೆ ನೋಡಿ. ಈ ರೀತಿಯಾಗಿ ಹಾಕ್ಕೊಂಡು ಚಿಕ್ಕ ಮಿಕ್ಸಿ ಜಾರ್ ಬರುತ್ತಲ್ವ, ಅದರಲ್ಲಿ ಹಾಕ್ಕೊಂಡ್ರೆ ಸಾಕು. ಅದನ್ನು ನಾವು ರುಬ್ಕೊಂಡ್ಬಿಟ್ರೆ ಈ ರೀತಿಯಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿತ್ತು ಅಂದರೆ ಅಷ್ಟು ಘಮ ಘಮ ಅಂತಾಯಿತ್ತು ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದ ನಂತರದಲ್ಲಿ ನೀವು ಈ ಹಂತದಲ್ಲೇ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳಿ ಸ್ನೇಹಿತರೆ. ನಾನು ಏನು ರವೆ ಹಾಕಿದ್ದಾದಮೇಲೆ ಹಾಕ್ಬಿಟ್ಟೆ, ಮುಂಚೆನೇ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗುತ್ತೆ. ನಂತರದಲ್ಲಿ ರವೆ ಸೇರಿಸ್ತಾ ಇದ್ದೀನಿ, ಹಾಗೆ ದ್ರಾಕ್ಷಿಯನ್ನು ಹಾಕಿದ್ದೀನಿ. ನಿಮ್ಗೆ ಬೇಕಂದ್ರೆ, ನಾವು ತುಪ್ಪ ತಿನ್ನಲ್ವಲ್ಲ, ನಾವು ಹೆಂಗೆ ಮಾಡಬೇಕು ಅಂತ ಅಂದ್ಕೊಳ್ಬೇಡಿ. ಬೇಕಂದರೆ ಎಣ್ಣೆ ಇರುತ್ತಲ್ವ, ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಇರುತ್ತಲ್ವ, ಅದನ್ನು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ರುಚಿ ಬರುತ್ತೆ. ಅದೂ ಬೇಡ ನಮಗೆ ಅನ್ನೋದಾದರೆ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿದ್ಬಿಟ್ಟು ಅದ್ರದ್ದು ಹಾಲನ್ನು ತೆಕ್ಕೊಂಡ್ಬಿಟ್ಟು ಅದರಲ್ಲೂ ಹಾಕಿ ಮಾಡಿ ಸಖತ್ತಾಗಿರುತ್ತೆ ಸ್ನೇಹಿತರೆ. ನಾನು ಅದೇ ರೀತಿ ಮಾಡೋದಾಗಾಗಿ ಹೇಳ್ತಾಯಿದ್ದೀನಿ. ನಂತರದಲ್ಲಿ 1-2.5 ಕಪ್ ನೀರನ್ನು, 1 ಕಪ್ ರವಿಗೆ 2.5 ಕಪ್ಪು ನೀರು ಬೇಕು. ಅಷ್ಟು ನೀರನ್ನು ಬಿಸಿ ಆಗೋದಕ್ಕೆ ಇಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗೋ ಹೊತ್ತಿಗೆ ನೀರು ಚೆನ್ನಾಗಿ ಕುದಿ ಬಂದಿರುತ್ತೆ. ಹಾಗಾಗಿ ತಣ್ಣೀರು ಹಾಕೋದು ಬೇಡ. ಹಾಗಾಗಿ ನಂತರದಲ್ಲಿ ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದ ನಂತರದಲ್ಲಿ ನಾವು ಏನು 3/4 ಕಪ್ ಸಕ್ಕರೆ ಇರುತ್ತಲ್ವ, ಆ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ನೀವು 1 ಕಪ್ ರವಿಗೆ 1 ಕಪ್ ಸಕ್ಕರೆ ಸೇರಿಸ್ಕೊಂಡು ಅಂದರೆ ಹೆಚ್ಚಿಗೆ ಆಗಿಬಿಡುತ್ತೆ ಸ್ನೇಹಿತರೆ. ಯಾಕಂದರೆ ಮಾವಿನ ಹಣ್ಣಲ್ಲಿ ಬೇರೆ ಸಿಹಿ ಅಂಶ ಇರುತ್ತಲ್ವ, ಹಾಗಾಗಿ ಇನ್ನೂ ಹೆಚ್ಚಿಗೆ ಆಗಿಬಿಟ್ಟು ತಿನ್ನೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ನೋಡಿ ಹಾಕ್ಕೊಳ್ಳಿ. ಮಾವಿನ ಹಣ್ಣು ಸಿಹಿ ತುಂಬ ಇತ್ತು ಅಂತಂದರೆ ಒಂದು ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಂಡ್ರು ಅಂದ್ರೂ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರದಲ್ಲಿ 1 ಚಿಟಿಕೆಯಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕಲ್ಲರ್ ಇತ್ತಂದರೆ ಹಾಕ್ಕೊಳ್ಬೋದು. ನಂತರದಲ್ಲಿ ಕೇಸರಿ ದಳ ಇತ್ತಂದರೆ ಹಾಲಿನಲ್ಲಿ ನೆನೆಸ್ಬಿಟ್ಟು ಅದನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಸ್ನೇಹಿತರೆ. ನಂತರದಲ್ಲಿ ಇಷ್ಟೆಲ್ಲ ಆಗೋಷ್ಟರಲ್ಲೇ ನೀರನ್ನು ಚೆನ್ನಾಗಿ ಕುದಿ ಬಂದಿತ್ತು. ಆ ನೀರನ್ನು ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ತಿರುಗ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಿಧಾನಕ್ಕೆ. ತಳ ಒತ್ತೋದಕ್ಕೆಲ್ಲ ಬಿಡಬಾರ್ದು. ಈ ರೀತಿಯಾಗಿ ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇರಿ. ಬೇಕಂದ್ರೆ ನೀವು ಒಂದೇ ಸಲ ಹಾಕ್ಕೊಳ್ತೀವಿ ಅಂದ್ರೂ ಹಾಕ್ಕೊಳ್ಬೋದು ಸ್ನೇಹಿತರೆ. ನಾನೇ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡೋಣ ಹೆಚ್ಚಿಗೆ ಹಾಕ್ಬಿಡುತ್ತೆ ನಾನು ನೀರು ಅನ್ನೋದಕ್ಕೋಸ್ಕರ ನೀರಿನ್ನು ಸ್ವಲ್ಪ ಹಾಕ್ಕೊಂಡಿದ್ರೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಸ್ನೇಹಿತರೆ. ಬೇಕಂದರೆ 1 ಕಪ್ ರವಿಗೆ 3 ಕಪ್ ನೀರು ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಇರಬೇಕು. ಕೈ ಆಡಿಸ್ತಾ ಇದ್ದರೆ ಏನಾಗುತ್ತಪ್ಪ ಅಂತಂದರೆ ಚೆನ್ನಾಗಿ ಇದಾಗ್ತಾ ಇರುತ್ತೆ ಸ್ನೇಹಿತರೆ. ಹಾಗೆ ಬಿಟ್ಬಿಟ್ವಿ ಅಂತಂದರೆ ಏನಾಗುತ್ತೆ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ನೀರಿತ್ತಲ್ವ, ಅದನ್ನು ಹಾಕ್ಕೊಂಡು ಈಗ ಮತ್ತೊಮ್ಮೆ ಎಲ್ಲದನ್ನು ಹೊಂದಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿಯಾಗಿ ಹೊಂದಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗೆಯೇ ನಾವು ಕಡಿಮೆ ಉರಿಯಲ್ಲಿ ಇಟ್ಕೊಂಡಿರಬೇಕು. ಹೆಚ್ಚಿಗೆ ಉರಿ ಇಟ್ಬಿಟ್ವಿ ಅಂತಂದರೆ ಅದನ್ನು ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಹಂತದಲ್ಲಿ ನಿಮಗೆ ಬೇಕಂದರೆ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ತಿನ್ನೋರಂತೂ ಖಂಡಿತವಾಗ್ಲೂ ಇಷ್ಟಪಡ್ತಾರಲ್ವ. ಹಾಗಾಗಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ, ಆದರೆ ನನ್ನೊಬ್ಳಿಗೆ ಬಿಟ್ಟಷ್ಟೇ. ಹಾಗಾಗಿ ನಾನು ಇದನ್ನು ಮಾಡೋದಿಲ್ಲ ಅಷ್ಟೇ. ನೀವು ಹಾಕ್ಕೊಳ್ಬೋದು ತುಪ್ಪ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ. ಅದೇನು ಕೆಟ್ಟದೇನಲ್ಲ. ನಂತರದಲ್ಲಿ ಇಲ್ಲಿ ಪಲ್ಪ್ ಇತ್ತಲ್ವ, ಮಾವಿನ ಹಣ್ಣಿನ ಪಲ್ಪು, ಅದನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ. ಅದನ್ನು ಸೇರಿಸ್ಕೊಂಡು ತಿರುಗಿಸ್ಕೊಳ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗಿ ಕಾಣಿಸೋದಕ್ಕಿಂತ ಸ್ನೇಹಿತರೆ ಅದ್ರ ಪರಿಮಳ ಬರ್ತಾಯಿತ್ತು. ಏನು ಹೇಳ್ತೀರ ಸ್ನೇಹಿತರೆ, ಅಷ್ಟು ಘಮ ಘಮ ಅಂತೇಳಿ ಮನೆಯೆಲ್ಲ ಅದ್ರ ಪರಿಮಳ ಹರಡ್ಕೊಂಡಿತ್ತು ಅಂತಲೇ ಹೇಳ್ಬೋದು. ಕಲರ್ ನೋಡಿ ಸ್ನೇಹಿತರೆ, ನಾವು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿದ್ನಲ್ವ, ಆ ಕಲರ್ ಬಂದಿರಲಿಲ್ಲ. ಈಗ ಮಾವಿನ ಹಣ್ಣಿನ ಪಲ್ಪ್ ಹಾಕಿದ ತಕ್ಷಣ ಎಷ್ಟು ಕಲರ್ ಬಂತು ಅಂದರೆ ನೀವೇ ನೋಡಿ. ಹಾಗೆಯೇ ಕಲರೊಂದು ನೆಕ್ಸ್ಟು ತುಪ್ಪ ಎಲ್ಲ ಹಾಕಿರ್ತೀವಲ್ಲ, ಒಂಥರ ಎಷ್ಟು ಚೆನ್ನಾಗಿ ಶೈನಿಂಗ್ ಹೊಡಿತಾ ಇರುತ್ತೆ ಅಂದರೆ ಹಂಗೆ ಮಿಣ ಮಿಂಚ್ತಾ ಇರುತ್ತೆ. ಆ ಥರ ಇದ್ದಾಗಲೇ ಸ್ನೇಹಿತರೆ ಅದಕ್ಕೆ ಕೇಸರಿ ಬಾತು ತುಂಬಾ ಚೆನ್ನಾಗಿರುತ್ತೆ.
ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅದು ಶೈನಿಂಗ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸ್ನೇಹಿತರೆ. ನೋಡಿ ಚೆನ್ನಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ, ಇನ್ನೊಂದು ಸ್ಪೂನು ಅದರಲ್ಲಿ ಇತ್ತಲ್ವ, ಹಾಗಾಗಿ ಈಗ ತುಪ್ಪ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಹಾಗೆ ನೋಡಿ ನಾನು ತಿರುಗಿಸ್ಕೊಳ್ತಾ ಇದ್ದರೆ ಅದೇ ತಾನೇ ತಳ ಬಿಡ್ತಾ ಬರ್ತಾಯಿದೆ ಸ್ನೇಹಿತರೆ. ಇಲ್ಲಿಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ನಾವು ತಿಳ್ಕೊಬೇಕು ಸ್ನೇಹಿತರೆ. ಪಲ್ಪೆಲ್ಲ ಸೇರಿಸಿರ್ತೀವಲ್ವ, ಮಾವಿನ ಹಣ್ಣಿನ ಪಲ್ಪ್ ಸೇರಿಸಿರೋದ್ರಿಂದ ಅದನ್ನು ಚೆನ್ನಾಗಿ ಸ್ವಲ್ಪ ಅದ್ರ ಜೊತೆ ರವೆ ಜೊತೆ ಎಲ್ಲ ಹೊಂದ್ಕೊಳ್ಬೇಕು. ಹಾಗೆಯೇ ಅದು ಸ್ವಲ್ಪ ಅದು ಬಿಸಿಗೇ ಅದೆಲ್ಲ ಬೆಂದು ಹೋಗ್ಬಿಟ್ಟಿರುತ್ತೆ ಬಿಡಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು ಸ್ನೇಹಿತರೆ. ಖಂಡಿತವಾಗ್ಲೂ ನೀವೆಲ್ಲರೂ ಒಂದು ಸಲ ಮಾಡಿ ರುಚಿ ನೋಡಿ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಎಲ್ಲ ಮಾವಿನ ಹಣ್ಣಿನ ಸೀಸನ್ ಎಲ್ಲ ಮುಗ್ದೋಗ್ಬಿಡುತ್ತಲ್ವ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಈ ರೀತಿಯಾಗಿ ಸರಾಗವಾಗಿ ಅದು ಬೀಳ್ತಾಯಿತ್ತು ಅಂತಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ. ಇನ್ನೂ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಶೈನಿ ಕಾಣ್ತಾ ಇದೆ. ಹಾಗೆಯೇ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟಿದ್ದೆ, ಹಾಗಾಗಿ ಅದರ ಅಬಿಗೂ ಚೆನ್ನಾಗಿ ಅದೆಲ್ಲ ಬೆಂದ್ಬಿಟ್ಟು ಹೂವಿನ ರೀತಿ ಅರಳಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ನಾನು ಇದು ಹೊಸ ಬೌಲು ಅಂತಲೇ ಹೇಳ್ಬೋದು. ಇದು ದಾವಣಗೆರೆಯಲ್ಲಿ ತಂದಿದ್ದು. ನಾನು ಇದನ್ನು ಇಷ್ಟು ದಿನದವರೆಗೂ ಯಾಕೆ ಇಟ್ಕೊಂಡಿದ್ದೆ ಅಂದರೆ, ಒಂದೇನಾದರೂ ಸ್ವೀಟ್ ರೆಸಿಪಿ ಮಾಡಿದಾಗ ನಾನು ಇದನ್ನು ಉಪಯೋಗಿಸ್ಬೇಕು. ಮೊದಲಿಗೆ ಯಾವುದೇ ಒಂದು ವಸ್ತು ತರಲಿ ಸಿಹಿ ಮಾಡಿದಾಗಲೇ ಅದನ್ನು ಉಪಯೋಗಿಸೋದು. ಹಾಗಾಗಿ ಇದ್ರ ಮುಖಾಂತರನೇ ಸಿಹಿಯೊಂದಿಗೆ ಈ ಪ್ಲೇಟನ್ನು ಶುಭಾರಂಭ ಮಾಡ್ತಾಯಿದ್ದೆ. ನೀವು ಮಾಡಿ ಹೇಗೆ ಬಂದಿತ್ತು ತಿಳಿಸಿ.